ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ರಾಗಿ ಹಾಲುಬಾಯಿ, ರಾಗಿ ಕಿಲ್ಸ, ರಾಗಿ ಹಲ್ವಾ ಅಂತಾನೆ ಪ್ರಸಿದ್ಧಿಯಾಗಿರುವಂತಹ ಟ್ರೆಡಿಷನಲ್ ಸ್ವೀಟ್ ಒಂದನ್ನ ಮನೆಯಲ್ಲಿ ಈಸಿಯಾಗಿ ನಾವು ಟೇಸ್ಟಿಯಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ನಾನಿಲ್ಲಿ 1 ಕಪ್ ಅಷ್ಟು ರಾಗಿನ ತಗೊಂಡಿದ್ದೀನಿ. ರಾಗಿಯಲ್ಲಿ ಕಸ ಕಡ್ಡಿ ಅಥವಾ ಕಲ್ಲು ಏನಾದ್ರು ಇದ್ರೆ ಅದೆಲ್ಲ ಮೊದಲೇ ಕ್ಲೀನ್ ಮಾಡ್ಕೊಂಡು ಚೆನ್ನಾಗಿ ಒಂದು 3 ರಿಂದ 4 ಸತಿ ವಾಶ್ ಮಾಡ್ಕೊಳ್ತಾ ಒಂದು 6 ರಿಂದ 8 ಗಂಟೆಗಳ ಕಾಲ ಚೆನ್ನಾಗಿ ರಾಗಿನ ನೆನೆಸ್ಕೊಳ್ಬೇಕಾಗತ್ತೆ. ನಾವು ರಾಗಿ ಎಷ್ಟು ನೆನೆಸ್ಕೊಳ್ತೀವೋ ಅಷ್ಟು ಚೆನ್ನಾಗಿ ಹಾಲನ್ನ ನಾವು ಅದರಿಂದ ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಬಹುದು. ಈಗ ನಾವು ಒಂದು ಪಾತ್ರೆಗೆ 2 ಕಪ್ ಅಷ್ಟು ಬೆಲ್ಲನ ಹಾಕೊಂಡು ಕರಗಿಸ್ಕೊಳ್ಬೇಕು ಅಷ್ಟೇನೆ. 1 ಕಪ್ ರಾಗಿಗೆ 2 ಕಪ್ ಅಷ್ಟು ಬೆಲ್ಲ ಸಾಕಾಗುತ್ತೆ ಸ್ವೀಟ್ನೆಸ್. ನಿಮ್ಗೆ ಇನ್ನ ತುಂಬಾ ಜಾಸ್ತಿ ಸ್ವೀಟ್ ಬೇಕು ಅನ್ಸಿದ್ರೆ ಮಾತ್ರ ಇನ್ನೊಂದ್ ಸ್ವಲ್ಪ ಸ್ವೀಟ್ ನ ಹಾಕೊಳ್ಬಹುದು. ಬೆಲ್ಲ ಜಸ್ಟ್ ಕರಗಿದ್ರೆ ಸಾಕು, ಪಾಕದ ಅವಶ್ಯಕತೆ ಇಲ್ಲ. ಬೆಲ್ಲ ಕರಗೋ ಅಷ್ಟೊತ್ತಿಗೆನೆ ನಾವು ನೆನ್ಸಿಟ್ಕೊಂಡಿರುವಂತಹ ರಾಗಿನ ಮಿಕ್ಸಿ ಜಾರ್ ನಲ್ಲಿ ಹಾಕೊಂಡು ಒಂದು 2 ರಿಂದ 3 ಸತಿ ರುಬ್ಕೊಳ್ತಾ ರಾಗಿ ಹಾಲ್ನ ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಳೋಣ ಬನ್ನಿ. ಯಾವುದಾದ್ರೂ ಒಂದು ಕಾಟನ್ ಬಟ್ಟೆ ಅಥವಾ ಮಸ್ಲಿನ್ ಬಟ್ಟೆ ಆ ಥರ ಬರುತ್ತಲ್ಲ, ಅದರಲ್ಲೂ ಕೂಡ ನೀವು ಈ ರಾಗಿ ಹಾಲನ್ನ ಶೋಧಿಸ್ಕೊಳ್ಬೋದು. ನನ್ನ ಹತ್ರ ಕಾಟನ್ ಬಟ್ಟೆ ಎಲ್ಲ ಇರಲಿಲ್ಲ ಅಂತ ಅಂದ್ಬಿಟ್ಟು ನಾನು ನಾರ್ಮಲ್ ಟೀ ಕಾಫಿ ಫಿಲ್ಟರ್ ಬರುತ್ತಲ್ಲ ಅದರಲ್ಲೇ ಫಿಲ್ಟರ್ ಮಾಡ್ಕೊಂಡಿದ್ದೀನಿ. ಯಾವುದೇ ಕಾರಣಕ್ಕೂ ರಾಗಿದು ಒಟ್ಟು ಅಂತಾರಲ್ವ, ಅಂದರೆ ರಾಗಿಯ ಮೇಲ್ಭಾಗ ಇರುವಂತಹ ಬ್ರೌನಿಶ್ ಇರುತ್ತಲ್ಲ ಸಿಪ್ಪೆ, ಅದು ಈ ಹಾಲಿನಲ್ಲಿ ಮಿಕ್ಸ್ ಆಗ್ದಲೇ ಇರೋ ಥರ ನೋಡ್ಕೊಳ್ಬೇಕಾಗುತ್ತೆ. ನಾನಿಲ್ಲಿ 2 ರಿಂದ 3 ಸತಿ ಫಿಲ್ಟರ್ ಮಾಡ್ಕೊಂಡ್ಮೇಲೂ ಈ ಸಿಪ್ಪೆ, ರಾಗಿ ಸಿಪ್ಪೆ ಅನ್ನೋದು ಇಷ್ಟರ ಮಟ್ಟಿಗೆ ನನಗೆ ಸಿಕ್ಕಿದೆ. ನಾವು ಆದಷ್ಟು ರಾಗಿ ಹಾಲನ್ನ ತುಂಬಾ ನೀಟಾಗಿ ಫಿಲ್ಟರ್ ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲಾಂದ್ರೆ ರಾಗಿ ಸಿಪ್ಪೆ ಹಾಲ್ನಲ್ಲಿ ಏನಾದ್ರೂ ಮಿಕ್ಸ್ ಆದ್ರೆ ಹಲ್ವಾದ ಕಲರ್ ಚೇಂಜ್ ಆಗೋ ಚಾನ್ಸಸ್ ಇರುತ್ತೆ. ರಾಗಿ ಹಾಲು ರೆಡಿ ಆಗಿದೆ. ಈಗ ರಾಗಿ ಹಾಲಿಗೆನೆ ನಾವು ಕಾಯಿಸಿಟ್ಕೊಂಡಿರುವಂತಹ ಬೆಲ್ಲನ ಶೋಧಿಸ್ಕೊಂಡು ಹಾಲಿಗೆ ಬೆಲ್ಲನ ಸೇರಿಸ್ಕೊಂಡು ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಬೆಲ್ಲ ಮಿಶ್ರಿತವಾದಂತಹ ರಾಗಿ ಹಾಲನ್ನ ಒಂದು ದಪ್ಪ ತಳ ಇರುವಂತಹ ಪಾತ್ರೆಗೆ ಸೇರಿಸ್ಕೊಂಡು ಮೀಡಿಯಂ ಫ್ಲೇಮ್ ನಲ್ಲೇನೆ ಕೈ ಬಿಡ್ದಲೇನೆ ಮಿಕ್ಸ್ ಮಾಡ್ಕೊಳ್ತಾ ರಾಗಿ ಹಲ್ವದ ಅದಕ್ಕೆ ಬರೋವರೆಗೂ ಕೂಡ ನಾವು ಬೇಯಿಸ್ಕೊಳ್ಬೇಕಾಗತ್ತೆ. ಆಹಾ, ಹಲ್ವಾದ ಲುಕ್ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ. ತುಂಬ ಗ್ಲಾಸಿಯಾಗಿ, ಸಿಲ್ಕಿಯಾಗಿ, ಶೈನಿಂಗ್ ಅಂತೂ ಪಳಪಳ ಅಂತ ಇದೆ. ಈ ಹದದಲ್ಲಿ ನಾವು ಸ್ಟವ್ನ ಆಫ್ ಮಾಡ್ಕೊಳ್ಬೇಕು. ಇದು ಕರೆಕ್ಟ್ ಆದ ಹಲ್ವಾದ ಹದ. ಈಗ ಒಂದು ತಟ್ಟೆಗೆ 1/4 ಸ್ಪೂನು ಅಥವಾ 1/2 ಸ್ಪೂನ್ ಅಷ್ಟು ತುಪ್ಪನ ಸವರ್ಕೊಳ್ತಾ ರೆಡಿ ಆಗಿರುವಂತಹ ರಾಗಿ ಹಲ್ವಾನ ತಟ್ಟೆ ಫುಲ್ಲು ಸ್ಪ್ರೆಡ್ ಮಾಡ್ಕೊಳ್ಬೇಕಾಗತ್ತೆ.
ತಟ್ಟೆಗೆಲ್ಲ ರಾಗಿ ಹಲ್ವಾನ ಸ್ಪ್ರೆಡ್ ಮಾಡ್ಕೊಂಡ್ಮೇಲೆ ಒಂದ್ ಸ್ವಲ್ಪ ಗಸಗಸೆನ ಹಾಕೊಳ್ಬೇಕು. ಹಾಗೇನೆ ಒಣಕೊಬ್ಬರಿ ತುರಿನ ಹಾಕೋದ್ರಿಂದ ಹಲ್ವಾ ಇನ್ನ ತುಂಬಾ ಟೇಸ್ಟಿಯಾಗಿ ತಿನ್ನೋದಕ್ಕೂ ತುಂಬಾ ಚೆನ್ನಾಗಿರುತ್ತೆ. ಹಲ್ವಾ ಕಂಪ್ಲೀಟ್ ಆಗಿ ತಣ್ಣಗಾಗಿ ಅದು ಸೆಟಲ್ಡ್ ಆಗೋದಕ್ಕೆ ಅಂತಾನೆ ಅಟ್ಲೀಸ್ಟ್ 1 ಅವರ್ ಆದ್ರೂ ಕೂಡ ಹಾಗೇನೆ ಬಿಟ್ಬಿಡ್ಬೇಕು. ಟೇಸ್ಟಿ ಆಗಿರುವಂತಹ ರಾಗಿ ಹಲ್ವಾ ರೆಡಿ ಆಗಿದೆ. ಈಗ ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ ಅಲ್ಲಿ ಕಟ್ ಮಾಡ್ಕೊಳ್ಬಹುದು. ಟ್ರೆಡಿಷನಲ್ ಸ್ವೀಟ್ ಆಗಿರುವಂತಹ ರಾಗಿ ಹಲ್ವಾ ಬರೀ ತಿನ್ನೋದಕ್ಕೆ ಬಾಯಿ ರುಚಿಗೆ ಅಷ್ಟೇ ಅಲ್ಲದೆ ದೇಹದ ಉಷ್ಣತೆಯನ್ನು ಕೂಡ ಕಡಿಮೆ ಮಾಡುತ್ತೆ. ಹಾಗಾಗಿ ನೀವೆಲ್ಲರೂ ಬೇಸಿಗೆಯಲ್ಲಿ ಒಂದ್ಸತಿನಾದ್ರೂ ಮನೇಲಿ ಟ್ರೈ ಮಾಡಿ ರುಚಿ ಹೇಗಿತ್ತು, ನಿಮ್ಮೆಲ್ರಿಗೂ ಇದಿಷ್ಟ ಆಯ್ತಾ ಇಲ್ವಾ ಅಂತ ಅನ್ಬಿಟ್ಟು ನಂಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಪ್ಪದಲೇನೆ ಕಮೆಂಟ್ ಹಾಕಿ. ನಾನ್ ತಗೊಂಡಿರುವಂತಹ ಮೆಜರ್ಮೆಂಟ್ ಅಲ್ಲಿ ಕರೆಕ್ಟ್ ಆಗಿ ಒಂದು ತಟ್ಟೆ ಅಷ್ಟು ಮಾತ್ರ ರಾಗಿ ಹಲ್ವಾ ಆಗಿದೆ. ನೀವೇನಾದ್ರೂ ರಾಗಿ ಹಲ್ವಾನ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡಬೇಕು ಅಂದ್ರೆ ನಾನು ಹೇಳಿರುವಂತಹ ಮೆಜರ್ಮೆಂಟ್ ನ ಡಬಲ್ ಮಾಡ್ಕೊಳ್ಳಿ. ದಯವಿಟ್ಟು ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಈ ರೆಸಿಪಿ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ವಿಡಿಯೋನ ಇಲ್ಲಿಗೆನೆ ಕೊನೆ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.